ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹುಚ್ಚಾಟ ಜಾಸ್ತಿ ಆಗ್ತಿದೆ. ಯಾವ ಸ್ಥಳ ಅಂತಿಲ್ಲ, ಯಾವ ಪ್ರದೇಶ ಅಂತಿಲ್ಲ, ಎಲ್ಲಿ ನೋಡಿದರೂ ರೀಲ್ಸ್. ಕೆಲವೊಂದು ಕಡೆ ನಾವು ನೋಡಿರ್ತೀವಿ, ಟ್ರಾಫಿಕ್ನಲ್ಲೂ ರೀಲ್ಸ್, ಜನಸಾಮಾನ್ಯರು ಓಡಾಡುವ ಸ್ಥಳದಲ್ಲೂ ರೀಲ್ಸ್. ಈ ನಿಟ್ಟಿನಲ್ಲಿ ಭಾರತೀಯ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ರೀಲ್ಸ್ ಮಾಡುವವರಿಗೆ ದಂಡ ಗ್ಯಾರಂಟಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ಕೊಳ್ಳೋ ಜನಗಳು ತುಂಬಾ ಜನ ಇದ್ದಾರೆ. ತಾವು ಮಾಡಿದ ರೀಲ್ಸ್ ಪೋಸ್ಟ್ ಮಾಡ್ತಾರೆ. ಎಷ್ಟೋ ಪ್ರತಿಭೆಗಳಿಗೆ ಈ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂದ್ರೂ ತಪ್ಪಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ಕೊಳ್ಳೋ ಜನಗಳು ತುಂಬಾ ಜನ ಇದ್ದಾರೆ. ತಾವು ಮಾಡಿದ ರೀಲ್ಸ್ ಪೋಸ್ಟ್ ಮಾಡ್ತಾರೆ. ಎಷ್ಟೋ ಪ್ರತಿಭೆಗಳಿಗೆ ಈ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂದ್ರೂ ತಪ್ಪಾಗಲ್ಲ. ಆದ್ರೆ ಇನ್ನು ಕೆಲವರು ಇದ್ದಾರೆ, ಪಬ್ಲಿಕ್ ನಲ್ಲಿ ಬೇಕಾಬಿಟ್ಟಿಯಾಗಿ ರೀಲ್ಸ್ ಮಾಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ರೀಲ್ಸ್ ಮಾಡಿ ಜನರಿಗೆ ತೊಂದರೆ ಕೊಡುವುದು. ಇಂಥವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಗ್ಯಾರಂಟಿ. ತಾವು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ಕೊಳ್ಳೋ ಕಾರಣಕ್ಕೆ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್, ಕೆಲವು ಪ್ರವಾಸಿ ಜಾಗಗಳಲ್ಲಿ ರೀಲ್ಸ್ ಮಾಡ್ತಾರೆ. ಆದ್ರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಮತ್ತು ಮುಜುಗರ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಜಾಗದಲ್ಲಿ ರೀಲ್ಸ್ ಮಾಡಿ ತೊಂದರೆ ಕೊಡುವವರ ವಿರುದ್ಧ ಯಾವ್ದಾದ್ರೂ ಶಿಕ್ಷೆ ಇದೆಯಾ ಅನ್ನೋ ಪ್ರಶ್ನೆಗೆ ಎಸ್, ಶಿಕ್ಷೆ ಇದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಗಾದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ರೀಲ್ಸ್ ಮಾಡೋದು ತಪ್ಪ? ಖಂಡಿತ ಇಲ್ಲ. ಕಾನೂನು ಬಾಹಿರ ಇದು ತಪ್ಪಲ್ಲ. ಆದ್ರೆ ಸ್ಥಳೀಯ ಆಡಳಿತ, ಸಂಬಂಧಿತ ಇಲಾಖೆ ಅಥವಾ ಆಸ್ತಿ ಮಾಲೀಕರ ಒಪ್ಪಿಗೆ ಪಡೆದು ವಿಡಿಯೋ ಮಾಡಬಹುದು. ಅಲ್ಲಿಯೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಕೊಡುವಂತಿಲ್ಲ. ರೀಲ್ಸ್ ಮಾಡುವವರು ಯಾರ ವೈಯಕ್ತಿಕ ಗೌಪ್ಯತೆ ಮತ್ತು ಯಾವುದೇ ಕಾನೂನು ಕ್ರಮವನ್ನ ಮೀರದೆ ರೀಲ್ಸ್ ಅಥವಾ ವಿಡಿಯೋ ಮಾಡಬಹುದು. ನಿರ್ಬಂಧಿತ ಅಥವಾ ಸೂಕ್ಷ್ಮ ಜಾಗಗಳು ಅಂದ್ರೆ ಐತಿಹಾಸಿಕ ಮತ್ತು ಪುರಾಣ ಜಾಗಗಳು, ASI ನಿಂದ ರಕ್ಷಿಸಲ್ಪಟ್ಟ ಸ್ಥಳಗಳು, ಕೋಟೆಗಳು, ಸ್ಮಾರಕಗಳು ಮತ್ತು ಗುಹೆಗಳು, ಇಂತಹ ಸ್ಥಳಗಳಲ್ಲಿ ರೀಲ್ಸ್ ಅಥವಾ ಅನುಮತಿ ಇಲ್ಲದೆ ವಿಡಿಯೋ ಮಾಡಿದರೆ ಕಾನೂನಿನ ಅಡಿಯಲ್ಲಿ ಕಠಿಣವಾದ ಶಿಕ್ಷೆ ಇರುತ್ತದೆ. ಹಾಗೆಯೇ ನಿಮ್ಮ ವಿರುದ್ಧ ಕೇಸ್ ದಾಖಲಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ರೈಲು, ರೈಲ್ವೆ ನಿಲ್ದಾಣ, ಬಸ್ ಸ್ಟಾಪ್, ಮೆಟ್ರೋ ನಿಲ್ದಾಣ, ಹಳಿಗಳು, ಸೇತುವೆಗಳು, ಪೊಲೀಸ್ ಸ್ಟೇಷನ್, ಕೋರ್ಟ್, ಜೈಲು ಹೀಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ರೀಲ್ಸ್ ಮಾಡುವಂತಿಲ್ಲ. ಒಂದು ವೇಳೆ ರೀಲ್ಸ್ ಮಾಡಿದರೂ ಅದಕ್ಕೆ ಲಿಖಿತ ರೀತಿಯ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಗಳಿಗೆ ಸೈನ್ ಹಾಕಿ ಅನುಮತಿ ಕೇಳಿ ವಿಡಿಯೋವನ್ನ ಮಾಡಬಹುದು. ಇನ್ನು ಇಂತಹ ರೀಲ್ಸ್ ಮಾಡೋರಿಗೆ ಶಿಕ್ಷೆ ಏನು ಅಂದ್ರೆ, ಭಾರತೀಯ ದಂಡ ಸಂಹಿತೆ ಅಂದ್ರೆ IPC ಹೊಸ ಸೆಕ್ಷನ್ಗಳ ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ, ಇತರರಿಗೆ ತೊಂದರೆ ಉಂಟು ಮಾಡುವ ಅಥವಾ ಯಾವುದೇ ಅಶಾಂತಿಯ ವಾತಾವರಣ ಉಂಟು ಮಾಡುವವರಿಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ರೀಲ್ಸ್ ವಿಡಿಯೋ ಮಾಡುವಾಗ ನೀವು ರಸ್ತೆ ತಡೆದರೆ, ಸಂಚಾರಕ್ಕೆ ಅಡ್ಡಿಪಡಿಸಿದರೆ ಅಥವಾ ಜನಸಮೂಹವನ್ನ ಒಟ್ಟುಗೂಡಿಸಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಅಂದ್ರೆ CRPC ಸೆಕ್ಷನ್ 353 ಮತ್ತು 355ರಂತಹ ನಿಬಂಧನೆಗಳ ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯನ್ನ ಉಲ್ಲಂಘಿಸುವ ಯಾರನ್ನಾದರೂ ಬಂಧಿಸುವ ಅಧಿಕಾರ ಪೊಲೀಸರಿಗಿದೆ. ಈ ಬಂಧನಕ್ಕೆ ವಾರೆಂಟ್ ಕೂಡ ಅಗತ್ಯವಿಲ್ಲ. ಇದರ ಅರ್ಥ, ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ರೀಲ್ ಮಾಡುವಾಗ ನಿಯಮಗಳನ್ನು ಉಲ್ಲಂಘಿಸಿದರೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬಹುದು. ಹಾಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡುವಂತ ಹುಚ್ಚು ಸಾಹಸಕ್ಕೆ ಹೋಗಬೇಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.